ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ಅತಿಯಾಗಿ ಚಿಕನ್ ತಿನ್ನೋದು ಒಳ್ಳೆಯದಲ್ಲ. ಅದು ಆರೋಗ್ಯಕ್ಕೆ ತುಂಬಾ ಹಾನಿ ಮಾಡುತ್ತೆ. ಕೆಲವು ಜನಕ್ಕೆ ಗೊತ್ತಿಲ್ಲ. ಇದು ಯೂಸ್ಫುಲ್ ಇನ್ಫಾರ್ಮೇಷನ್ ಆಗಿದೆ, ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ವೀಡಿಯೋಗಳು ಹಾಕ್ತಾ ಇರ್ತೀನಿ. ಥ್ಯಾಂಕ್ ಯು. ಅತಿಯಾದ ಚಿಕನ್ ಸೇವನೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. 1. ದೇಹದ ತೂಕ ಹೆಚ್ಚು ಮಾಡುವುದು. ನಮ್ಮ ದೇಹಕ್ಕೆ ಪ್ರತಿದಿನ ಸಿಗುವ ಕ್ಯಾಲರಿಗಳಲ್ಲಿ ಪ್ರೋಟೀನ್ ಕೂಡ ಸಿಗುತ್ತದೆ, ಆದರೆ ಇದು ನಿಯಮಿತ ಪ್ರಮಾಣದಲ್ಲಿ ಇರಬೇಕು. ಒಂದು ವೇಳೆ ಹೆಚ್ಚಾದರೆ ನಮ್ಮ ದೇಹದಲ್ಲಿ ಇದು ಕೊಬ್ಬಿನ ಅಂಶದ ರೂಪದಲ್ಲಿ ಶೇಖರಣೆಯಾಗುತ್ತದೆ. ಇದರಿಂದ ನಮ್ಮ ದೇಹದ ತೂಕ ಹೆಚ್ಚಾಗುತ್ತದೆ ಮತ್ತು ರಕ್ತದಲ್ಲಿ ಲಿಕ್ವಿಡ್ ಪ್ರಮಾಣ ಏರಿಕೆಯಾಗುತ್ತದೆ. ಹಾಗಾಗಿ ಪ್ರತಿದಿನ ಚಿಕನ್ ತಿನ್ನುವುದು ಬೇಡ. 2. ಕೊಬ್ಬಿನ ಅಂಶ ಹೆಚ್ಚುವುದು. ಒಂದು ವೇಳೆ ಹೆಚ್ಚಾದರೆ ನಮ್ಮ ದೇಹದಲ್ಲಿ ಇದು ಕೊಬ್ಬಿನ ಅಂಶದ ರೂಪದಲ್ಲಿ ಶೇಖರಣೆಯಾಗುತ್ತದೆ. ಇದರಿಂದ ನಮ್ಮ ದೇಹದ ತೂಕ ಹೆಚ್ಚಾಗುತ್ತದೆ ಮತ್ತು ರಕ್ತದಲ್ಲಿ ಜಾಸ್ತಿ ಪ್ರಮಾಣ ಏರಿಕೆಯಾಗುತ್ತದೆ. ಹಾಗಾಗಿ ಪ್ರತಿದಿನ ಚಿಕನ್ ತಿನ್ನುವುದು ಬೇಡ. 3. ಹೃದಯದ ಸಮಸ್ಯೆ ಕಾರಣವಾಗುತ್ತದೆ. ಮೇಲೆ ಹೇಳಿದಂತೆ ಕೊಬ್ಬಿನ ರೂಪದಲ್ಲಿ ಶೇಖರಣೆಯಾಗುವ ಪ್ರೋಟೀನ್ ನಮ್ಮ ರಕ್ತನಾಳಗಳಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗದಂತೆ ಮಾಡುತ್ತದೆ. ಇದರಿಂದ ಹೃದಯ ರಕ್ತನಾಳದ ಕಾಯಿಲೆಗಳು ಕಂಡುಬರುತ್ತವೆ. ಚಿಕನ್ ಮತ್ತು ಇನ್ನಿತರ ಪ್ರೋಟೀನ್ ಹೆಚ್ಚಾಗಿರುವ ಆಹಾರಗಳು ಹೃದಯದ ತೊಂದರೆಗೆ ಪ್ರಮುಖ ಕಾರಣ. ಇದರಿಂದ ಸಾವು ಕೂಡ ಸಂಭವಿಸಬಹುದು. 4. ಗರ್ಭಿಣಿ ಮತ್ತು ಮಕ್ಕಳು ಹೆಚ್ಚು ಚಿಕನ್ ತಿನ್ನಬಾರದು. ಇದು ಮನುಷ್ಯನ ದೇಹದ ಮೇಲೆ ಬೇರೆ ಬೇರೆ ತರಹದ ಪ್ರಭಾವಗಳನ್ನು ಬೀರುತ್ತದೆ. ಕೊನೆಗೆ ಹುಷಾರು ತಪ್ಪುವ ಹಾಗೆ ಮಾಡುತ್ತದೆ. ಮಕ್ಕಳು, ವಯಸ್ಸಾದವರು ಮತ್ತು ಗರ್ಭಿಣಿ ಮಹಿಳೆಯರು ಇಂತಹ ಕಲುಷಿತ ಆಹಾರವನ್ನು ಸೇವನೆ ಮಾಡಲೇಬಾರದು. ಹಾಗಾಗಿ ಹೆಚ್ಚು ಚಿಕನ್ ತಿನ್ನದೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ನಮ್ಮ ಕರ್ತವ್ಯವಾಗಿದೆ.